ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಬಸ್ನಲ್ಲಿ ಪ್ರಯಾಣಿಸುವವರೇ ಎಚ್ಚರ ಎಚ್ಚರ. ಚಾಕ್ಲೇಟ್ ಗ್ಯಾಂಗ್ ನಂತರ ಈಗ ಬೆಳಗಾವಿ ಹುಬ್ಬಳ್ಳಿ ಮಾರ್ಗದಲ್ಲಿ ಜ್ಯೂಸ್ ಗ್ಯಾಂಗ್ ಫುಲ್ ಆಕ್ಟಿವ್ ಆಗಿದೆ. ಇವರ ಬಳಿ ಜ್ಯೂಸ್ ಕುಡಿದ್ರೆ ನಿಮ್ಮ ಜೇಬ್ ಖಾಲಿ ಆಗುವುದು ಪಕ್ಕ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಜ್ಯೂಸ್ ಕುಡಿದ್ರೆ ನಿಮ್ಮ ಜೇಬ್ ಖಾಲಿ ಆಗೋದು ಪಕ್ಕ. ಚಾಕ್ಲೇಟ್ ಗ್ಯಾಂಗ್ ಆಯ್ತು, ಈಗ ಬೆಳಗಾವಿಯಲ್ಲಿ ಜ್ಯೂಸ್ ಗ್ಯಾಂಗ್ ಆಕ್ಟಿವ್ ಆಗಿದೆ. ಕಳೆದ ಕೆಲ ತಿಂಗಳ ಹಿಂದೆ ಬೆಳಗಾವಿ ಗೋವಾ ರೈಲಿನಲ್ಲಿ 8 ಜನ ಪ್ರಯಾಣಿಸುವವರಿಗೆ ಚಾಕ್ಲೇಟ್ ತಿನ್ನಿಸಿ ದರೋಡೆ ಮಾಡಲಾಗಿತ್ತು. ಈ ಪ್ರಕರಣ ಮಾಸುವ ಮುನ್ನವೇ ಇದೀಗ ಕೆಎಸ್ಆರ್ಟಿಸಿ ಸಾರಿಗೆ ಬಸ್ ಟಾರ್ಗೆಟ್ ಮಾಡ್ತಿದ್ದಾರೆ. ಎಸ್, ಹೀಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬೆಡ್ ಮೇಲೆ ಬಿದ್ದಿರುವ ಈತನ ಹೆಸರು ಸಂಜೀವ್. ಈತ ಬೆಳಗಾವಿಯ ಹುಕ್ಕೇರಿ ಪಟ್ಟಣದ ನಿವಾಸಿ. ನಿನ್ನೆ ಹುಬ್ಬಳ್ಳಿಗೆ ಹೋಗೋ ಬಸ್ನಲ್ಲಿ ಯಾರೋ ದರೋಡೆಯನ್ನ ಮಾಡಿದ್ದಾರೆ. ಬಸ್ನಲ್ಲಿ ಅನಾಮಿಕನೊಬ್ಬ ಜ್ಯೂಸ್ ಮತ್ತು ಬಾಳೆಹಣ್ಣನ್ನ ಕೊಟ್ಟಿದ್ದಂತೆ. ಇದನ್ನ ಸೇವಿಸಿದ ನಂತರ ಸಂಜೀವನಿಗೆ ಪ್ರಜ್ಞೆ ತಪ್ಪಿದೆ. ಸಂಜೀವ್ ಪ್ರಜ್ಞೆ ತಪ್ಪುತ್ತಿದ್ದಂತೆ ಅವರ ಬಳಿ ಇದ್ದ ಬಂಗಾರದ ಚೈನ್, ಕೈ ಕಡಗ, ಪರ್ಸ್ ಹಾಗೂ ಬ್ಯಾಗ್ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದೆ ಜ್ಯೂಸ್ ಗ್ಯಾಂಗ್. ಇತ್ತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಸ್ನಲ್ಲೇ ಮಲಗಿದ್ದ ಸಂಜೀವ್ ಅವರನ್ನ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಪ್ರಯಾಣಿಕರು ಎಚ್ಚೆತ್ತುಕೊಳ್ತಿಲ್ಲ ಅನ್ನೋದೇ ದುರದೃಷ್ಟಕರ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಿಲಿಕಾನ್ ಸಿಟಿಯಲ್ಲಿ ಬಿಸಿಲ ಧಗೆ ಕಮ್ಮಿಯಾಗಿ ಮಳೆ ಆಗಮನವಾಗಿದೆ. ಆದರೆ ಟೆಂಪರೇಚರ್ ಇಳಿದ್ರೂ ತರಕಾರಿ ರೇಟ್ ಮಾತ್ರ ಹೆಚ್ಚಾನೆ ಆಗ್ತಾ ಇದೆ. ಒಂದು ಕಡೆ ವಾರದಿಂದ ವಾರಕ್ಕೆ ಏರಿಕೆಯಾಗ್ತಾ ಇರುವಂತಹ ತರಕಾರಿ ರೇಟ್ ಜನರ ಜೇಬು ಸುಡ್ತಾ ಇದೆ, ನಿದ್ದೆಯನ್ನ ಕೂಡ ಕೆಡಿಸಿದೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ತರಕಾರಿ ಬೆಲೆ ಭಾರಿ ದುಬಾರಿ. ಬೆಲೆ ಏರಿಕೆಗೆ ಸಿಟಿ ಜನ ಸುಸ್ತು. ರಾಜಧಾನಿಯಲ್ಲಿ ಬಿಸಿಲಿನ ಪ್ರಮಾಣ ಕಮ್ಮಿಯಾಗಿ ಕಳೆದೊಂದು ವಾರದಿಂದ ಮಳೆಯಾಗ್ತಿದೆ. ಆದ್ರೆ ತರಕಾರಿಗಳ ಬೆಲೆ ಮಾತ್ರ ಕಮ್ಮಿಯಾಗ್ತಿಲ್ಲ. ಕಳೆದ ವಾರಕ್ಕೆ ಹೋಲಿಕೆ ಮಾಡಿದ್ರೆ ಈ ವಾರ ಬೆಲೆ ದುಬಾರಿಯಾಗಿದೆ. ಬೆಲೆ ಕೇಳಿ ಗ್ರಾಹಕರು ತರಕಾರಿ ಖರೀದಿ ಮಾಡೋಕೆ ಹಿಂದು ಮುಂದು ನೋಡ್ತಿದ್ದಾರೆ ಅಂತಾರೆ ವ್ಯಾಪಾರಸ್ಥರು. ಕ್ಯಾರೆಟ್ 50-60 ಇದೆ, ನೂಕಲ್ಲಿ 70-80 ಇದೆ, ಸೌತೆಕಾಯಿ 50-40, ಬದನೆಕಾಯಿ, ಬಿಳಿ ಬದನೆಕಾಯಿ 60 ರೂಪಾಯಿ ಕೆಜಿ. ನಮಗೆ 50 ರೂಪಾಯಿ ಅಸಲು ಬೀಳುತ್ತೆ. ಬೀನ್ಸ್ 200 ರೂಪಾಯಿ ಗಂಟ ಇದೆ ಕೆಜಿ. ಜಾಸ್ತಿ ಅಂದರೆ ಮಳೆ ಇಲ್ಲ. ರೈತರುಗಳು ಪಾಪ ಅವ್ರು ಏನು ಮಾಡ್ತಾರೆ ಹೇಳಿ, ಅವ್ರು ಮಾಡ್ತಾರೆ 170, 180, ನಾವು 200 ರೂಪಾಯಿ ಮಾಡಿದ್ರೆ ನಮಗೊಂದು 10 ರೂಪಾಯಿ ಸಿಗುತ್ತೆ. ಜನ ಏನಂತಾರೆ, 1 ಕೆಜಿ ತಿನ್ನೋರು 1/4 ಕೆಜಿ 100 ಗ್ರಾಮ್ ಕೇಳ್ತಾರೆ. ನಮಗೆ ಬೇಜಾರು. 1000 ರೂಪಾಯಿ ಬಂಡವಾಳ ಹಾಕಿದಲ್ಲಿ ಮಾರಿ ಎತ್ತಬೇಕು ತಾನೆ. ಇನ್ನು ಮಾರ್ಕೆಟ್ನಲ್ಲಿ ಯಾವ ತರಕಾರಿ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ, ನವಿಲುಕೋಸು 55 ರೂಪಾಯಿ ಇದ್ದಿದ್ದು 70 ರೂಪಾಯಿಗೆ ಏರಿಕೆಯಾಗಿದೆ. ಬದನೆಕಾಯಿ ಕಳೆದ ವಾರ 60 ಇದ್ದಿದ್ದು ಈ ವಾರ 70 ರೂಪಾಯಿಗೆ ಏರಿದೆ. ದಪ್ಪ ಮೆಣಸಿನಕಾಯಿ 40 ಇದ್ದಿದ್ದು 72 ರೂಪಾಯಿ, ಬಟಾಣಿ 140 ಇದ್ದಿದ್ದು 190 ರೂಪಾಯಿ, ಬೆಂಡೆಕಾಯಿ 65 ರೂಪಾಯಿ ಇದ್ದಿದ್ದು 75 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಟೊಮ್ಯಾಟೊ 30 ರೂಪಾಯಿ ಇದ್ದಿದ್ದು 44 ರೂಪಾಯಿ, ಆಲೂಗಡ್ಡೆ 30 ರೂಪಾಯಿ ಇದ್ದಿದ್ದು 49 ರೂಪಾಯಿ, ಹಾಗಲಕಾಯಿ ಕಳೆದ ವಾರ 60 ರೂಪಾಯಿ ಇದ್ದಿದ್ದು ಈ ವಾರ 82 ರೂಪಾಯಿ ಆಗಿದೆ. ಹಸಿ ಮೆಣಸಿನಕಾಯಿ 80 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಇನ್ನು ಹೊಸ ಬೆಳೆ ಬರುವವರೆಗೂ ಬೆಲೆ ಇದೇ ರೀತಿ ಹೆಚ್ಚಾಗುವ ಸಾಧ್ಯತೆ ಇದ್ದು, ಮುಂದಿನ ದಿನಗಳಲ್ಲಿ ಸರಿಯಾಗಿ ಮಳೆಯಾಗದಿದ್ರೆ ತರಕಾರಿಗಳ ಬೆಲೆ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. ಇನ್ನು ಈ ಬೆಲೆ ಏರಿಕೆಗೆ ಜನ ಫುಲ್ ಸುಸ್ತು ಹೊಡೆದಿದ್ದಾರೆ. ತುಂಬ ರೈಟ್ ಜಾಸ್ತಿ ಇದೆ. ಕೊತ್ತಂಬರಿ ಎಲ್ಲದನ್ನು ಯಾವುದೇನು ಕಡಿಮೆ ಇಲ್ಲ. ತರಕಾರಿಯಿಂದ ಹಿಡಿದು ಎಲ್ಲ ರೈಟ್ ಜಾಸ್ತಿನೇ ಇದೆ. ತುಂಬ ಕಷ್ಟ ಇವಾಗಂತೂ ತಗೊಳ್ಳೋದು.
ಅಂಗಡಿಗೆ ಹೋದ್ರೂ ಮೊದಲೆಲ್ಲ 5 ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊಡೋರು, ಇವಾಗ 10 ರೂಪಾಯಿ ಕಡಿಮೆ ಕೊಡಲ್ಲ, 10 ರೂಪಾಯಿಗೂ ಅಷ್ಟು 4 ಅಡಿ ಕೊಡ್ತಾರಷ್ಟೇ. ಈಗ ಇಲ್ಲ, ಅದೆಲ್ಲ ಸುಳ್ಳು. ಏನು ಒಂದು 10 ರೂಪಾಯಿ ವ್ಯತ್ಯಾಸ. ಏನಂದರೆ ಇವಾಗ ಲೇಡೀಸ್ಗಳು ಫ್ರೀ ಬಸ್ ಅಂತ ಬರ್ಬೋದು, ಅಷ್ಟು ಬಿಟ್ಟರೆ ನಾವು ದುಡ್ಡು ಕೊಟ್ಟು ಬರ್ತೀವಿ ಅಂದರೆ ಬರೋಕ್ಕಾಗಲ್ಲ ಖಂಡಿತ. ಸುಮಾರು ಒಂದು 2 ತಿಂಗಳಿಂದ, ನನಗೆ ಗೊತ್ತಿರೋ ಮಟ್ಟಿಗೆ 2 ತಿಂಗಳಿಂದ ಜಾಸ್ತಿ ಅನಿಸುತ್ತೆ. ಒಟ್ಟಾರೆ ಜನರಿಗೆ ತರಕಾರಿ ಬೆಲೆ ಏರಿಕೆ ತಂದಿಟ್ಟ ಅವಾಂತರ ನುಂಗಲಾರದ ಬಿಸಿ ತುಪ್ಪದಂತಾಗಿದೆ. ಹೀಗೆ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಹೋದ್ರೆ ಜೀವನ ನಡೆಸೋದೇಗೆ ಅಂತಿದ್ದಾರೆ ಸಿಟಿ ಜನ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ.